ವೃತಿಕಾ ಅಧ್ಯಾಯ 7 ಸಿನಿಮಾ ರಂಗಕ್ಕೆ ಹೋದ ಮೇಲೆ ವೃತಿಕಾ ಯಾವತ್ತೂ ತಿರುಗಿ ನೋಡಿಯೇ ಇಲ್ಲ. ಅವಳು ನೋಡಿದ್ದು ಅಕ್ಕಪಕ್ಕ ಮಾತ್ರ. ಆಗ ಅವಳ ಅಕ್ಕಪಕ್ಕದಲ್ಲಿ ಒಂದು ಕಡೆ ಅವಳ ತಾಯಿಯಿದ್ರೆ ಇನ್ನೊಂದು ಕಡೆ ನಾನಿದ್ದೆ. ದೀರ್ಘ ಉಸಿರು ಬಿಡುತ್ತಾ ತನ್ನ ಮತ್ತು ವೃತಿಕಾಳ ಭೇಟಿಯಾದ ಸಂಪೂರ್ಣ ಕಥೆಯನ್ನು ಇಂಚಿಂಚಾಗಿ ಹೇಳಿದನು ಪೂರ್ಣ. ಅವನ ಸಂಪೂರ್ಣ ಕಥೆ ಮುಗಿಯುವ ಹೊತ್ತಿಗೆ ಅಜಯನು ವೃತಿಕಾಳ ಫೋಟೋ ನೋಡುತ್ತಾ ಬಾಲ್ಕನಿಯಲ್ಲಿ ನಿಂತಿದ್ದನು. ಅವನ ಮಾತು ನಿಲ್ಲಲು, ಒಂದು ಲೋಟ ನೀರ್ ಸಿಗ್ಬಹುದಾ ಕೇಳಿದನು. ಹಾಂ ಸರ್ ಎಂದು ಪೂರ್ಣ ಒಳ ಹೋಗುತ್ತಿದ್ದಂತೆ ಕೈಯಲ್ಲಿದ್ದ ಆ ಫೋಟೋ ತನ್ನ ಕೋಟಿನ ಒಳಜೇಬಿಗೆ ಹಾಕಿಕೊಂಡು ಅಲ್ಲೇ ಇದ್ದ ಇನ್ನೊಂದು ಫೋಟೋ ಕೈಯಲ್ಲಿ ಹಿಡಿದು ನಿಂತನು ಅಜಯ್. ನೀರನ್ನು ತಂದು ಅಜಯನಿಗೆ ನೀಡಿದ ಪೂರ್ಣನಿಗೆ ಈ ವಿಷಯ ತಿಳಿಯಲಿಲ್ಲ. ಮಾಮೂಲಿ ಎಂಬಂತೆ ಅವನ ಕೈಗೆ ತನ್ನ ಕೈಯಲ್ಲಿದ್ದ ಫೋಟೋ ಹಿಂತಿರುಗಿಸಿ ಅವನಿಂದ ನೀರಿನ ಲೋಟ ಪಡೆದ ಅಜಯನು ಪುನಃ ಸೋಫಾದಲ್ಲಿ ಬಂದು ಕುಳಿತನು. ಈ ಬಾರಿ ಅವನು ಕೊಟ್ಟ ಫೋಟೋ ನೋಡುತ್ತಾ ನಿಂತ ಪೂರ್ಣ ಒಂದು ಸಿಗರೇಟಿನಿಂದ ಹೊಗೆ ಹೊರಬಿಡುತ್ತಿದ್ದನು. ಪಕ್ಕನೆ ಏನೋ ನೆನಪಾದಂತೆ ಅಜಯನ ಬಳಿ ಬಂದು ಕುಳಿತು, ಸರ್, ಹೇಗಾದ್ರೂ ಮಾಡಿ ವೃತಿಕಾ ಎಲ್ಲಿದ್ದಾಳೆ ಎಂದು ಕಂಡುಹಿಡಿಯಿರಿ, ಕೈಯಲ್ಲಿದ್ದ ಫೋಟೋ ಟೀಪಾಯಿ ಮೇಲಿಡುತ್ತಾ ಹೇಳಿದನು. ತಲೆಯಲ್ಲಾಡಿಸಿದ ಅಜಯನು, ಅದಕ್ಕಾಗಿಯೇ ನಾನು ಬಂದಿರುವುದು, ಅದಕ್ಕೆ ನಿಮ್ಮ ಸಹಾಯ ಬೇಕೇ ಬೇಕು ಎಂದನು. ಖಂಡಿತ ಸರ್, ಯಾವಾಗ ಯಾವ ಸಮಯದಲ್ಲಿ ಬೇಕಾದ್ರೂ ನಾನು ಸಹಾಯ ಮಾಡುವೆ. ನೀವು ಇಂತಹದು ಆಗಬೇಕು ಅಂತ ಹೇಳಿ ಸಾಕು, ಆ ಕ್ಷಣಕ್ಕೆ ನಾನು ತಯಾರಿರುತ್ತೇನೆ. ವೃತಿಕಾಳಿಗೆ ಕೆಲವು ವರ್ಷಗಳ ನಂತರ ಒಂದು ಸಿನಿಮಾದಲ್ಲಿ ಎರಡನೇ ನಾಯಕಿಯಾಡಿ ಒಂದು ಅವಕಾಶ ಸಿಕ್ಕಿತ್ತು. ಹೆಚ್ಚೇನೂ ದೊಡ್ಡ ಪಾತ್ರ ಆಗಿರಲಿಲ್ಲ. ಹಾಗಾಗಿ ಆ ಒಂದು ಶೂಟಿಂಗ್ ಮುಗಿದ ಬಳಿಕ ನಾವಿಬ್ಬರೂ ಮದುವೆ ಆಗುವ ಬಗ್ಗೆ ಅವಳೇ ಹೇಳಿದ್ದಳು. ಆದರೆ ಅಷ್ಟರಲ್ಲಿ ಈ ರೀತಿಯಾಗಿದೆ. ಬಂದ ಕಣ್ಣೀರು ಒರೆಸಿಕೊಳ್ಳುತ್ತಾ ಹೇಳಿದನು. ಮುಗುಳ್ನಕ್ಕ ಅಜಯನು, ಅಂದಹಾಗೆ ನೀವು ಕೊನೆಯದಾಗಿ ವೃತಿಕಾಳನ್ನು ನೋಡಿದ್ದು ಯಾವಾಗ ಪ್ರಶ್ನೆ ಮಾಡಿದನು. ನಾನು ಸುಮಾರು 10 ದಿನಗಳ ಹಿಂದೆ ಅವಳನ್ನು ನೋಡಿದ್ದೆ. ಅವಳು ಇಲ್ಲಿಗೆ ನನ್ನನ್ನು ಹುಡುಕಿಕೊಂಡು ಬಂದಿದ್ದಳು. ನಾನಾಗಿ ಅವಳ ಮನೆಗೆ ಹೋಗುವುದಿಲ್ಲ. ಏನೇ ಇದ್ದರೂ ಕಾಲ್ ಮಾಡ್ತಾ ಇದ್ದೆ. ಅವಳು ಅಷ್ಟೇ. ಆದ್ರೆ ಏನಾದ್ರೂ ಮನಸ್ಸಿಗೆ ನೋವಾದರೆ ಮಾತ್ರ ಅವಳಾಗಿಯೇ ಬರುತ್ತಿದ್ದಳು. 10 ದಿನದ ಹಿಂದೆ ಬಂದಾಗಲೂ ಒಂಟಿ ಎನ್ನುವ ಭಾವನೆ ಬರುತ್ತಾ ಇದೆ. ಯಾಕೋ ತಾಯಿ ನೆನಪಾಗುತ್ತಿದೆ ಎಂದು ಹೇಳಿದ್ದಳು. ನಾನೇ ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ಅವಳೊಂದಿಗೆ ಸಮಯ ಕಳೆದಿದ್ದೆ. ಅದಕ್ಕಾಗಿ ಮೂವಿಗೆ ಕೂಡ ಕರೆದುಕೊಂಡು ಹೋಗಿದ್ದೆ. ಅದಾದ ಮಾರನೇ ದಿನ ಬೆಳಗಿನ ಶುಭೋದಯ ಕಳುಹಿಸಿದ್ದಳು. ನಾನು ನನ್ನ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾದೆನು. ಹಾಗಾಗಿ ಆ ದಿನ ಪೂರ್ತಿ ಅವಳಿಗೆ ಕರೆ ಮಾಡಿರಲಿಲ್ಲ. ಆಮೇಲೆ ಕರೆ ಮಾಡಿದರೂ ಸ್ವಿಚ್ ಆಫ್ ಅಂತ ಬರ್ತಾಯಿತ್ತು. ಮನೆ ಕರೆ ಹೋದರೂ ಬೀಗ ಹಾಕಲಾಗಿತ್ತು. ಎಲ್ಲಿಗೆ ಹೋಗಿರಬಹುದು ಎಂಬ ಭಯದಿಂದಲೇ ಕಂಪ್ಲೇಂಟ್ ಕೊಟ್ಟಿದ್ದೆ ಎಂದನು. ನಿಜ, ಅವನು ಕಂಪ್ಲೇಂಟ್ ಕೊಟ್ಟ ಸಮಯ, ನನಗೆ ಈ ಒಂದು ಕೇಸ್ ಹ್ಯಾಂಡಲ್ ಮಾಡಲು ಕರೆ ಬಂದಿರುವ ಸಮಯ ಎಲ್ಲವೂ ತಾಳೆ ಹೊಂಡುವುದು. ಅದು ಅಲ್ಲದೆ ಪೂರ್ಣ ಒಬ್ಬ ಪರ್ಫೆಕ್ಟ್ ಪರ್ಸನ್ ಎನ್ನುವುದು ಅವನ ಮಾತುಗಳಲ್ಲಿ ಅದಾಗಲೇ ತಿಳಿದಿತ್ತು. ಹಾಗಾಗಿ ಅಜಯ್ ಹೆಚ್ಚುವರಿ ಒಂದೂ ಮಾತನಾಡಿರಲಿಲ್ಲ. ಇತ್ತ ತಾನು ಸತ್ತೇ ಹೋಗಿದ್ದೇನೆ ಎಂದು ತಿಳಿದ ವೃತಿಕಾ ಈಗಂತೂ ದೇಹದ ಅವಸ್ಥೆಯಲ್ಲಿ 80ರ ಮುದುಕಿಯಂತಾಗಿದ್ದಳು. ನಿಧಾನಕ್ಕೆ ಕಣ್ಣು ತೆರೆಯಲು ಪಕ್ಕದ ನೀರಿನ ಬಾಟಲಿ ಕಂಡಿತು. ಅದರ ಕ್ಯಾಪ್ ತೆರೆಯಲು ತನ್ನಿಂದ ಸಾಧ್ಯವಿಲ್ಲ ಎಂದು ತಿಳಿದಿತ್ತು. ಸುತ್ತಲೂ ಕಣ್ಣಾಡಿಸಿದವಳಿಗೆ ತಾನು ಯಾರದ್ದೋ ಹಿಡಿತದಲ್ಲಿ ಬಂಧಿಯಾಗಿರುವುದು ಪಕ್ಕಾವಾಗಿತ್ತು. ಹಲವು ದಿನಗಳ ನಂತರ ಪೂರ್ಣನ ನೆನಪು ಮತ್ತೆ ಮತ್ತೆ ಮಾಡಿಕೊಂಡಳು. ದೇಹ ದಣೆದಿದ್ದರೂ ಮನಸ್ಸು ಸ್ಥಿಮಿತ ಕಳೆದುಕೊಳ್ಳದ ಕಾರಣ ಎಷ್ಟೇ ಕಷ್ಟವಾದರೂ ವಾಶ್ರೂಮಿಗೆ ತಾನೇ ಹೋಗಬೇಕು. ಅದನ್ನು ಕೂಡ ಇದ್ದಲ್ಲಿಯೇ ಮಾಡಿಕೊಂಡರೆ ಆಗ ತಾನು ಅಶಕ್ತಳೆಂಬ ಭಾವನೆಗಿಂತ ಕೀಳರಿಮೆ ಬರುವುದು. ಅದು ಅಲ್ಲದೆ ಆ ವಾಸನೆ ಕೂಡ ತಾನೇ ಅನುಭವಿಸಬೇಕು ಎನ್ನುವುದು ತಿಳಿದಿರುವ ಕಾರಣಕ್ಕೆ ಕಷ್ಟಪಟ್ಟು ಎದ್ದು ಕುಳಿತುಕೊಂಡಳು. ಬೆನ್ನು, ಹೊಟ್ಟೆ ಅಂಟಿದಂತೆ ಭಾಸವಾಗಿತ್ತು. ಆ 4 ಮೂಲೆಯ ಕ್ಯಾಮರಾಗಳು ಸತ್ತಿದ್ದಾವೋ ಬದುಕಿದ್ದಾವೋ ತಿಳಿದಿಲ್ಲ. ಆದರೂ ಅದರ ಬಳಿ ಹೋಗಿ ಹಸಿವಿಗಾಗಿ ಕೈ ಮುಗಿದರೂ ಪ್ರಯೋಜನವಾಗಲಿಲ್ಲ. ಕುಳಿತವಳು ಬಾಟಲಿ ಹಿಡಿದು ತ್ರಾಸಪಟ್ಟು ಕ್ಯಾಪ್ ತೆಗೆದು ನೀರು ಬಾಯಿಗಿರಿಸಿದಳು. ಅತ್ಯಲ್ಪ ಆರಾಮ ಎನಿಸಿತು. ನಂತರ ಅವಳ ನೋಟ ಹೋಗಿದ್ದು ಅಲ್ಲೇ ಕುರ್ಚಿಯ ಮೇಲಿದ್ದ ಕವರಿನ ಕಡೆ. ಆಶ್ಚರ್ಯದಿಂದ ಅತ್ತ ಕಡೆ ಹೋಗಿ ಅದನ್ನು ತನ್ನ ನಡುಗುವ ಕೈಗಳಿಂದ ಹಿಡಿದು ತೆರೆದಳು. ಬ್ರೆಡ್ ಜೊತೆಗೆ ಊಟ ಕೂಡ ಇತ್ತು. ಆ ಎಂಬ ಒಂದು ಉದ್ಗಾರ ಮೂಡಲು ಹೊಸ ಹುರುಪಿನಿಂದ ಕೈಯನ್ನು ಸಹ ತೊಳೆಯದೆ ಅನ್ನವನ್ನು ದೊಡ್ಡ ದೊಡ್ಡ ಉಂಡೆಯನ್ನಾಡಿ ಮುದ್ದೆ ಮಾಡಿ ಬಾಯಿಗೆ ಹಾಕಿಕೊಂಡಳು. ಒಂದೆರಡು ಉಂಡೆಯ ಮುದ್ದೆ ತಿನ್ನುವಾಗಲಂತೂ ಅನ್ನ ನೋಡದೆ ವರುಷಗಳೇ ಕಳೆದಿವೆ ಎನ್ನುವಂತಿತ್ತು. ಆ ತಿನ್ನುವ ರೀತಿ, ಬಾಯಿಗೆ ಹಾಕಿಕೊಳ್ಳುವ ರೀತಿ, ಅನ್ನದ ಅಗುಳುಗಳು ಮುಖದ ಮೇಲೆಲ್ಲ ಅಲ್ಲಲ್ಲಿ ಅಂಟಿಕೊಂಡ ಬಗೆ ವೃತಿಕಾ ನಿಜಕ್ಕೂ ಅನ್ನ ಬೇಡಿ ತಿನ್ನುವವಳಂತೆ ಕಾಣುತ್ತಿದ್ದಳು. ಅನ್ನ ಇದ್ದಾಗ ಅದರ ಬೆಲೆ ತಿಳಿಯದೆ ಅಗತ್ಯಕ್ಕಿಂತ ಹೆಚ್ಚಾಗಿ ಹಾಕಿಕೊಂಡು ಎಸೆಯುವ ಮಂದಿ ಇದ್ದಾರೆ. ಅದೇ ಅನ್ನ ಇಲ್ಲದೆ ಒದ್ದಾಡುವ ಮಂದಿಯೂ ಇದ್ದಾರೆ. ಹಸಿವೆಯಿಂದ ಬಳಲುವ ಮಂದಿಯೂ ಕಡಿಮೆಯೇನಿಲ್ಲ.
ವೃತಿಕಾ ತನ್ನ ಬದುಕಿನುದ್ದಕ್ಕೂ ಅನ್ನಕ್ಕೆ ವಿಶೇಷ ಸ್ಥಾನ ಕೊಟ್ಟವಳೇ ಆಗಿದ್ದಾಳೆ. ಆದರೂ ಈ ಗತಿ ಯಾಕಾಗಿ? ಯಾರಿಂದ? ನಿಗೂಢ ಪ್ರಶ್ನೆ. ಬಹುಶಃ ಅವಳಿಗೂ ತಿಳಿದಿರಲಿಲ್ಲ. ವೃತಿಕಾ ಮುಂದುವರಿಯುವುದು. ನಿಮ್ಮವಳೇ ಹನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.